ಹಾಯ್ ಎವ್ರಿ ಒನ್. ಇವತ್ತು ನಾವು ಹೊನ್ನಸೂರಿಗೆ ಹೋಗಿದ್ವಿ. ನಮ್ಮ ನ್ಯೂ ಫ್ಯಾಮಿಲಿ ಮೆಂಬರನ್ನು ಜಾಯಿನ್ ಮಾಡ್ಕೊತಾ ಇದ್ದೀವಿ. ಅದರ ಪೂಜೆಯನ್ನು ಭರ್ಜರಿಯಾಗಿ ಮಾಡಿದ್ವಿ ಮತ್ತು ಪೂಜಾ ಕಾರ್ಯಕ್ರಮಗಳಂತ ಭರ್ಜರಿಯಾಗಿ ನಡೆದಿತ್ತು. ಪೂಜೆ ಆದಮೇಲೆ ಎಲ್ಲರೂ ಸೇರಿ ಊಟ ಮಾಡಿಕೊಂಡು ನಾವು ಇವಾಗ ಹೋಗ್ತಾ ಇದ್ದೀವಿ ನ್ಯೂ ಸ್ಕೂಟಿಯಲ್ಲಿ ಮಹಾಬಲೇಶ್ವರ ರಥೋತ್ಸವಕ್ಕೆ. ನಾವು ಹೋಗೋಷ್ಟರಲ್ಲಿ ರಥ ಸಾಗ್ತಾಯಿತ್ತು. ನಾವು ಹೋಗುವಷ್ಟರಲ್ಲಿ ಮಹಾಬಲೇಶ್ವರ ರಥೋತ್ಸವ ಭರ್ಜರಿಯಾಗಿ ಸಾಗ್ತಾಯಿತ್ತು. ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ, ತುಂಬ ದೊಡ್ಡದಾಗಿದೆ. ಸಿಕ್ಕಾಪಟ್ಟೆ ಜನ, ದೇಶಿ ರೈತರು ವಿದೇಶಿ ರೈತರು ಎಲ್ಲರೂ ಕಣ್ ತುಂಬಿಕೊಳ್ತಾ ಇದ್ದಾರೆ. ಶಿವರಾತ್ರಿಯಲ್ಲಿ ತೇರ ನೆಳೆಯುವರು ಜಾತ್ರೆಯಲ್ಲಿ, ಜ್ಯೋತಿರ್ಮಯ ಶಿವರಾತ್ರಿಯಲ್ಲಿ, ಜಾತಿಯ ಅರಿಯದ ಪ್ರೀತಿಯಲ್ಲಿ, ನೀತಿಯ ಮರೆಯದ ರೀತಿಯಲ್ಲಿ, ಹರ 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 ಮಹಾದೇವ. ಮಾರಿಯ ಮುಂದೆ ದೈವಿಕ ಆಚರಣೆಯನ್ನು ನೋಡ್ತಾ ಇದ್ದೇವೆ. ಈಗ ಒಬ್ಬೊಬ್ಬರು ಒಂದೊಂದು ದೈವಿಕ ಹರಕೆಗಳನ್ನು ತೀರಿಸ್ತಾ ಇದ್ದಾರೆ. ಸಹಸ್ರಾರು ಭಕ್ತರ ನಡುವೆ ರಥೋತ್ಸವವು ಸಾಕ್ಷಿಯಾಗಿತ್ತು. ರಥೋತ್ಸವವು ತುಂಬ ಅದ್ದೂರಿಯಾಗಿ ನೆರವೇರಿತು. ನಾನು ಇದೇ ಮೊದಲ ಬಾರಿಗೆ ನೋಡಿದೆ. ರಥ ಅಂತರೂ ಸಿಕ್ಕಾಪಟ್ಟೆ ಹಳೇದನ್ನಿಸುತ್ತೆ, ಭಾರಿ ಚೆನ್ನಾಗಿದೆ ರಥ. ರಥೋತ್ಸವ ಮುಗಿಸ್ಕೊಂಡು ನಾವೀಗ ಜಾತ್ರೆ ಖರೀದಿಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಚಡ್ಡಿ ಪರಾಟೆ ಅಂತ ಜೋರಾಗಿತ್ತು. 100 ರೂಪಾಯಿ ಚಡ್ಡಿ, 100 ರೂಪಾಯಿ ಚಡ್ಡಿ ಅಂತ ಹೋಗ್ತಾಯಿದ್ರು. ಇದ್ದೀವಿ ನಾವೀಗ ಸಿಹಿ ತಿಂಡಿಗಳ ಅಂಗಡಿಗಳು. ಇವಾಗ ಮಾಡ್ತಾ ಇದ್ದಾರೆ ಜಿಲೇಬಿ. ಹೇಗಿದೆ ನೋಡಿ ಜಿಲೇಬಿ ಮಾಡೋ ಪ್ರಕ್ರಿಯೆ. ಪಾನಿಪುರಿ, ಸೇವುಪುರಿಗಳು, ಡಬ್ಬಿಗಳು, ಅಲ್ಲಲ್ಲಿ ಕಾಣ್ತಿರುವ ವಿದೇಶಿಗರ ಹಿಂದೆ ನಾವುಗಳು. ವಿದೇಶಿಗರಿಗೂ ಒಂಥರ ಜಾತ್ರೆ ಸಂತೆ ನೋಡಲಿಕ್ಕೆ ಬಹಳ ಇಷ್ಟ ಅನಿಸುತ್ತೆ. ಆಲ್ಮೋಸ್ಟ್ ಆಲ್ ಅವರೇ ಕ್ಯೂರಿಯಾಸಿಟಿಯಿಂದ ನೋಡ್ತಾಯಿದ್ರು. ಜಾತ್ರೆಯಲ್ಲಿ ಕಂಡ ಫ್ಲವರ್ಸ್ಗಳಂತ ಫುಲ್ಲು ಚೆನ್ನಾಗಿ ಕಾಣ್ತಾಯಿದ್ರು. ಆಮೇಲೆ ನಮ್ಮವ್ರು ಕೂಡ ಏನು ತೊಗೋಬೇಕು ಏನು ಬೇಡ ಅಂತ ಯೋಚನೆ ಮಾಡ್ತಾ ಹೋಗ್ತಾಯಿದ್ರು. ಡ್ರೆಸ್ಗಳು, ಆ ಕಡೆ ಈ ಕಡೆ ಹೋಗ್ತಾ ಇರುವ ಯುವಕರುಗಳು, ಚಪ್ಪಲಿಗಳು, ಡ್ರೆಸ್ಗಳು, ಕೀ ಬೆಂಚ್ಗಳು, ಆಲ್ಮೋಸ್ಟ್ ಆಲು ಈ ಗೋಕರ್ಣ ಜಾತ್ರೆಯಲ್ಲಿ ಕಂಡು ಬಂದಂತಂತಂದರೆ ಸಿಹಿ ತಿಂಡಿಗಳು ಆದಮೇಲೆ ಬಟ್ಟೆ ಅಂಗಡಿಗಳು ಜಾಸ್ತಿ ಕಾಣ್ತಾಯಿದ್ವು. ಗೃಹೋಪಯೋಗಿ ವಸ್ತುಗಳು ಕಾಣ್ತಾ ಇದ್ದೇವೆ. ಈಗ ಅದೇ ಥರ ಮುಂದೆ ಸಾಗ್ತಾ ಹೋಗ್ತಾಯಿದ್ವಿ. ಬಟ್ಟೆ ಅಂಗಡಿ ವ್ಯಾಪಾರ ಅಂತರ ಜೋರಾಗಿ ನಿಂತಿತ್ತು. ಎಲ್ಲರೂ ನೋಡ್ಬೋದು. ನೀವಾಗ ಜಾತ್ರೆಯಲ್ಲಿ ಎಲ್ಲರೂ ಕೂಡ ಕೂಡ್ಬೋದು ಅಂತಂದು ಒಂದು ಮಾದರಿ ಇವಾಗ. ಯಾಕಂದರೆ ಬಾಂಧವ್ಯಗಳನ್ನು ಬೆಳೆಸುವ ಹಬ್ಬ ಅಂತಂದರೆ ಜಾತ್ರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅವ್ರ ರಿಲೇಷನ್ ಆಗಲಿ, ಅವ್ರ ಫ್ರೆಂಡ್ಸ್ ಆಗಲಿ. ಅದೇ ಬಾಂಧವ್ಯದ ಬೆಸುಗೆ ನಮ್ಮ ಹಿಂದೂ ಸಂಪ್ರದಾಯದ ಜಾತ್ರೆ ಹಬ್ಬಗಳು ಎಂತಂದರೆ ತಪ್ಪಾಗಲ್ಲ. ನಾವು ಹೋಗ್ತಾಯಿದ್ದೀವಿ ಟೆಡ್ಡಿ ಡಾಲ್ ಶಾಪ್ಗೆ. ಮಕ್ಕಳಾದ ಕರಕುಶಲದಲ್ಲಿ ಹರಿದಂತಹ ಕಟ್ಟಿಗೆ ಸಾಮಗ್ರಿಗಳು, ಮಹಿಳೆಯರಿಗೆ ಇಷ್ಟವಾದ ಜುಮುಕಿಗಳು, ಕರಕುಶಲದಲ್ಲಿ ಹರಿದಂತಹ ನಮ್ಮ ಆಂಜನೇಯ ಬಾಸ್ ನೋಡ್ತಾ ಇರ್ಬೋದು ನೀವಾಗ. ಅಂತ ಕರೀತಿರುವ ಡುಮ್ಮಿ ಡಾಲ್ಗಳು,
ಕಟ್ಟಿಗೆಯಲ್ಲಿ ಎಳೆದಂತಹ ಕರಕುಶಲ ವಸ್ತುಗಳು ನೋಡ್ತಾ ಇರ್ಬೋದು ನೀವು ಇವಾಗ. ಸೀರೆ ಅಂಗಡಿಗಳು, ಕಬ್ಬಿನ ಜ್ಯೂಸ್ ಸೆಂಟರ್ಗಳು, ಹಾಗೆ ಒಂದು ಜ್ಯೂಸ್ ಇಲ್ಲಿ ಕಬ್ಬಿನಾಡಿನಲ್ಲಿರುವ ಟೆಡ್ಡಿ ಇಯರ್, ಹಾಗೆ ಮುಂದೆ ಸಾಗುತ್ತಾ ಮಕ್ಕಳು ಸಿಹಿ ತಿಂಡಿಗಳ ಅಂಗಡಿಗಳು, ಬ್ಯಾಗುಗಳು, ಕರಿಮಣಿಗಳು, ಬೆಲ್ಟ್ಗಳು, ವಾಚ್ಗಳು, ಗಾಗಲ್ಗಳು, ಹಾಗೆ ನೋಡ್ತಾ ಇರ್ಬೋದು ರೊಟೇಟ್ ಹಾಕುವಂಥ ಜೋಕಾಲಿಗಳು. ಜಾತ್ರೆ ಅಂತಂದರೆ ಒಂಥರ ಮನಸ್ಸಿನ ಒತ್ತಡವನ್ನು ನಿವಾರಣೆ ಮಾಡುವ ಒಂದು ಹಿರಿಯರು ಸುಮ್ಮನೆ ಮಾಡಿಲ್ಲ, ಎಲ್ಲದಕ್ಕೂ ಕಾರಣ ಇಟ್ಕೊಂಡೇ ಮಾಡಿರ್ತಾರೆ. ಜೀವನದಾಗ ಬರೀ ಕೆಲಸ ಅದು ಇದು ಅನ್ಕೊಂತ ಇದ್ದರೆ ಜೀವನ ಬದಲಾವಣೆ ಆಗಲ್ಲ. ಅದಕ್ಕೆ ಜೀವನಕ್ಕೆ ಒಂದು ಬದಲಾವಣೆ ಬೇಕಂತಂದರೆ ಅವಾಗ ಜಾತ್ರೆ ಮಾಡ್ಬೇಕಂತಂದು ಹಿರಿಯರೇ ಮಾಡಿದಂಥ ಪ್ರತೀಕ ಇದು. ಏನೇ ಹೇಳಿ ನಮ್ಮ ಹಿಂದೂ ಸಂಪ್ರದಾಯ ಅಂತಂದರೆ ಎಲ್ಲ ಧರ್ಮಗಳಿಗಿಂತ ಒಂದು ಹೆಜ್ಜೆ ಮುಂದೆ ಇದೆ ಅಂತಂದರೂ ತಪ್ಪಾಗಲ್ಲ. ಇರುತ್ತೆ, ಎಲ್ಲ ಧರ್ಮದಲ್ಲೂ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ಹಿಂದೂ ಧರ್ಮದಲ್ಲಿ ಅದರ ವೈಶಿಷ್ಟ್ಯನೇ ಬೇರೆ. ಹರ 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 ಮಹಾದೇವ.